ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ವಿಷಯ, ನೋಹನ ಕುರಿತು ನಾವು ನೋಡಿದ್ವಿ. ಈಗ 13ರಿಂದ 22ನೇ ವಚನವನ್ನ ನಾವು ನೋಡೋರಾಗಿರ್ತೇವೆ. ದೇವರು ನಾವೆಯನ್ನ ಕಟ್ಟುವುದಕ್ಕೆ ಕೊಟ್ಟಂತ ಅಪ್ಪಣೆ ಯಾವುದು ಮತ್ತು ಮಾದರಿ ಯಾವುದು, ಅದನ್ನ ನಾವು ಈ ವಾಕ್ಯಗಳನ್ನು ನೋಡ್ತೇವೆ. ಆಗ ದೇವರು ನೋಹನಿಗೆ ಎಲ್ಲಾ ದೇಹಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ, ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೊ, ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು. ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದ್ರೆ, ಅದು 300 ಮೊಳ ಉದ್ದವು, 50 ಮೊಳ ಅಗಲವು, 30 ಮೊಳ ಎತ್ತರವೂ ಉಳ್ಳದಾಗಿರಬೇಕು. ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು. ಪಕ್ಕದಲ್ಲಿ ಬಾಗಿಲನ್ನಿಡಬೇಕು. ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳನ್ನು ಮಾಡಬೇಕು. ನಾನಂತೂ ಭೂಮಿಯ ಮೇಲೆ ಜಲಪ್ರಳಯನ್ನು ಬರಮಾಡಿ ಭೂಮಿಯಲ್ಲಿ ಇರುವ ಸಮಸ್ತವು ಲಯವಾಗುವುದು. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ನೀನು, ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ಇದಲ್ಲದೆ ಜೀವಿಗಳ ಪ್ರತಿ ಜಾತಿಯಲ್ಲೂ 1 ಗಂಡು 1 ಹೆಣ್ಣು, ಹೀಗೆ 2 ನಾವೆಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು. ಪಶು, ಪಕ್ಷಿ, ಕ್ರಿಮಿ ಇವುಗಳ ಸಕಲ ಜಾತಿಗಳಲ್ಲಿಯೂ 2 ಬದುಕುವುದಕ್ಕಾಗಿ ನಿನ್ನ ಬಳಿಗೆ ಬರುವವು. ಮತ್ತು ನಿನಗೂ ಅವುಗಳಿಗೂ ಪೋಷಣೆ ಆಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು ಎಂದು ಹೇಳಿದನು. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಈ ಭಾಗದಲ್ಲಿ ನಾವು ಕಲಿಯುವಂತ ಒಂದು ಮುಖ್ಯ ಸಾರಾಂಶ, ಒಂದು ಪಾಠ ಏನಂದ್ರೆ, ದೇವರು ನೋಹನಿಗೆ ನಾವೆಯನ್ನ ಕಟ್ಟು ಎಂದು ಹೇಳಿದಾಗ ಯಾರು ಅದರ ವೆಚ್ಚ ಭರಿಸ್ತಾರೆ ಅಂತ ನೋಹ ಕೇಳಲಿಲ್ಲ. ನೀನು ನಿನ್ನ ಸ್ವಂತ ವೆಚ್ಚದಿಂದನೇ ನಾವೆಯನ್ನ ಕಟ್ಟು ಅಂತ ದೇವರು ಹೇಳಿದಾಗ ಅದಕ್ಕೆ ಅವನು ವಿಧೇಯನಾದ. ನೋಹನಿಗೆ ಯಾವ ಸಾಲ ಇರಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವ್ರು ಹೇಳಿದ್ರೆ ನೀವು ಮಾಡ್ರಿ. ದೇವ್ರ ಸಾಲ ತಗೋ ಅಂದ್ರೆ ದೇವ್ರ ಸಾಲ ತೀರ್ಸಕ್ಕೆ ನಿಂಗೆ ಸಹಾಯ ಮಾಡ್ತಾನೆ. ದೇವರು ಯಾವುದನ್ನ ಹೇಳಿದರೋ ಅದನ್ನ ನೀವು ಮಾಡ್ರಿ. ಅದರ ವೆಚ್ಚವನ್ನ ನಿನ್ನ ಕೈಗೆ ಕೊಡೋ ಹಾಗೆ ದೇವರು ಭರಿಸ್ತಾನೆ. 2ನೇ ಪಾಠ, ಈ ದಿವಸಗಳಲ್ಲಿ ತಮ್ಮ ಸ್ವಂತ ಖರ್ಚುವಿಂದ ದೇವರ ಸೇವೆಗೆ ವೆಚ್ಚ ಮಾಡುವವರು ಬೇಕಾಗಿದ್ದಾರೆ. ನೋಹನ ಕಾಲದಲ್ಲಿ ಇದ್ದ ಹಾಗೆ ಮನುಷ್ಯ ಕುಮಾರನ ಕಾಲದಲ್ಲಿ ಜನ ಇರ್ತಾರೆ ಎಂಬುದಾಗಿ ಯೇಸ್ವಾಮಿ ಹೇಳಿದರು. ಆದರೆ ನೋಹನ ಹಾಗೆ ಇರುವವರು ಈ ದಿನಗಳಲ್ಲಿ ಬೇಕಾಗಿದ್ದಾರೆ. ಕೆಲವು ವೇಳೆ ನಮ್ಮ ಸ್ವಂತ ಖರ್ಚುಗಳಿಂದ ನಾವು ಸೇವೆಗಾಗಿ ನಾವು ವೆಚ್ಚವನ್ನು ಭರಿಸುವ ಹಾಗೆ ಕರ್ತನು ನಮ್ಮನ್ನ ಉಪಯೋಗಿಸಲಿ. 3ನೇದಾಗಿ, ಎಷ್ಟು ಪ್ರಾಣಿಗಳನ್ನ ನಾವೆಯೊಳಗೆ ಇರುತ್ತೆ, ಎಷ್ಟು ಪ್ರಾಣಿ ಇರುತ್ತೆ, ಎಷ್ಟು ದೊಡ್ಡ ಪ್ರಾಣಿಗಳು ನಾವೆಯಲ್ಲಿ ಹಿಡಿಯಲ್ಪಡ್ತದೆ ಎಂಬುದಾಗಿ ಅನೇಕರು ಅವನನ್ನ ಕೇಳಿರಬಹುದು. ಆದರೆ ವಿವರಣೆ ಇಲ್ಲಿ ನೋಹ ಏನ್ ಕೊಡ್ತಾನಂದ್ರೆ, ನೋಹನಿಗೆ ಯಾರು ಅದನ್ನ ಕೊಡ್ಲಿಲ್ಲ, ಅದನ್ನ ದೇವರೇ ಅವನಿಗೆ ಬಿಟ್ರು. ಯಾರು ಅವನಿಗೆ ಹೇಳ್ಕೊಡ್ಲಿಲ್ಲ ಎಷ್ಟು ದೊಡ್ಡ ಪ್ರಾಣಿ ಎಷ್ಟು ಚಿಕ್ಕ ಪ್ರಾಣಿ, ದೇವರೇ ಅವನಿಗೆ ಅದಕ್ಕೆ ತೀರ್ಮಾನ ಮಾಡ್ಬೇಕಂತ ಹೇಳಿದ್ರು. ನಾವೇನ ಕಟ್ಟು ಎಂದು ದೇವರು ಹೇಳಿದರು, ಅದರಂತೆ ಅವನು ಮಾಡ್ತಾನೆ. ದೇವರು ಹೇಳಿದ್ದಷ್ಟೇ ನಾವು ಮಾಡಬೇಕು. ಪ್ರಾಣಿಗಳನ್ನ ಅಮಾನುಷವಾಗಿ ಒಳಗೆ ದೇವರು ತಂದು ಕೊಟ್ರು. ಅಸಾಧ್ಯವಾದದನ್ನ ದೇವರಿಗೆ ನಾವು ಬಿಡಬೇಕು. ನೋಡಿ, ಇಲ್ಲಿ ನಾವೆಗೆ ಬಾಗಿಲಿಡಬೇಕು, ಅದು ಎಲ್ಲಿರಬೇಕು ಅಂತ ದೇವರು ಅವನಿಗೆ ಹೇಳಿದ್ರು. ಕಿಟಕಿ ಎಲ್ಲಿಡಬೇಕು ಅಂತ ದೇವರು ಹೇಳಿದ್ರು. ಕಿಟಕಿ ಮೇಲಿರಬೇಕು, ಬಾಗಿಲು ಪಕ್ಕದಲ್ಲಿರಬೇಕು, ಆ ನಾವೆಗೆ 3 ಅಂತಸ್ತು ಇರಬೇಕು. ಇದೆಲ್ಲ ಏನ್ ತೋರಿಸ್ತದೆ ಅಂತ ನಾವು ನೋಡುವಾಗ, ಕಿಟಕಿ ಅಲ್ಲಿ ಮೇಲಿದೆ ಅಂದ್ರೆ ನಮ್ಮ ದೃಷ್ಟಿ ಯಾವಾಗಲೂ ಮೇಲಿರಬೇಕು.
ಒಂದೇ ಒಂದು ಬಾಗಿಲಿರ್ಬೇಕು. ಅದೇನು ತೋರಿಸ್ತದೆ? ಪರಲೋಕಕ್ಕೆ ಒಂದೇ ಮಾರ್ಗ ಯೇಸು. ಆ ಯೇಸುವನ್ನ ನಂಬಿದ್ರೆ ಮಾತ್ರನೇ ನಮ್ಮ ಪರಲೋಕ. ಯೇಸುವನ್ನ ಹಿಂಬಾಲಿಸಿದ್ರೇನೆ ನಮಗೆ ಪರಲೋಕ ಉಂಟು. ಮತ್ತೆ 3 ಅಂತಸ್ತಿರಬೇಕು. ಅದು ಏನ್ ತೋರಿಸ್ತದೆ ಎಂಬುದಾಗಿ ನಾವು ನೋಡುವಾಗ 3 ಪರಲೋಕಗಳನ್ನ ನಮಗೆ ತೋರಿಸುವಂತದ್ದಾಗಿದೆ. ಮತ್ತೆ ಅದರಲ್ಲಿ ಅನೇಕ ಕೋಣೆಗಳು ಇಡಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಪರಲೋಕದಲ್ಲಿ ನಮಗೆ ಬಿಡಾರಗಳಿದೆ. ಎಷ್ಟು ಜನ ಯೇಸ್ವಾಮಿ ನಂಬಿದ್ರೂ ನಮಗೆ ಅಷ್ಟು ಮನೆಗಳನ್ನ ದೇವರು ಸಿದ್ಧ ಮಾಡಿದ್ದಾರೆ. ಇವತ್ತು ನೀನು ನಂಬು, ನಿನ್ನನ್ನು ಅವರು ಸೇರಿಸಿಕೊಳ್ಳೋದಕ್ಕೆ ಪರಲೋಕದಲ್ಲಿ ಜಾಗ ಇದೆ ಅನ್ನೋದೇ ಈ ನಾವೆಯ ಒಂದು ಕಟ್ಟುವಿಕೆಯ ಒಂದು ಅರ್ಥವಾಗಿರ್ತದೆ ಪ್ರಿಯರೇ. ಹೀಗಾಗಿ ಪರಲೋಕ ನಿನಗಾಗಿ ಕಾಯ್ತಾ ಇದೆ. ನಿನ್ನ ಮನೆ ಸ್ವರ್ಗವಾಗಿ ಮಾರ್ಪಡಿಸ್ತಾರೆ. ನೀನು ಈ ಲೋಕವನ್ನು ಬಿಟ್ಟಾಗ ಸ್ವರ್ಗದಲ್ಲಿ ಇರ್ತೀಯ. ಆ ರೀತಿ ಕರ್ತನು ನಿನ್ನ ನಡೆಸಲಿ. ಕರ್ತನಿಗಾಗಿ ಏನಾದ್ರೂ ಮಾಡೋದಕ್ಕೆ ನೀವು ಮುಂದೆ ಬನ್ನಿರಿ. ನಿಮ್ಮ ಕೈಯಿಂದ ಏನಾದ್ರೂ ಮಾಡೋದಕ್ಕೆ ನೀವು ಮುಂದೆ ಬನ್ನಿರಿ. ಕರ್ತನು ನೋಹನನ್ನ ಆಶೀರ್ವಾದ ಮಾಡಿದ ಹಾಗೆ ನಿಮ್ಮನ್ನು ಸಹ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಸ್ವಾಮಿ, ಹೌದು, ನೋಹನಿಗೆ ನಾವೇನ ಕಟ್ಟು ಅಂತ ಹೇಳಿದೆ. ಯಾರದಕ್ಕೆ ಏನು ಹಣ ಕೊಡ್ತಾರೆ ಏನು ಹೇಳಿಲ್ಲ. ಕಟ್ಟೋದಕ್ಕೆ ಅವನು ಆರಂಭ ಮಾಡಿದನು, ಮುಗಿಸಿದನು. ಯಾಕಂದ್ರೆ ನೀನು ಹೇಳಿದ್ರೆ ನೀನು ಕೊಡ್ತೀಯ. ವೇರ್ ಗಾಡ್ ಗೈಡ್ಸ್ ಹಿ ಪ್ರೊವೈಡ್ಸ್. ದೇವರು ಎಲ್ಲಿ ನಮ್ಮನ್ನು ನಡೆಸ್ತಾರೋ ಅಲ್ಲಿ ನಮಗೆ ಒದಗಿಸಿ ಕೊಡ್ತಾರೆ ಎಂಬುದಾಗಿ ತಿಳಿದುಕೊಂಡು ನಿನಗಾಗಿ ನಾವೆಲ್ಲವನ್ನು ಮಾಡುವ ಹಾಗೆ ಕೃಪೆ ಕೊಡಪ್ಪ. ನೀನೇ ಪರಲೋಕಕ್ಕೆ ಮಾರ್ಗ. ನಮ್ಗೆ ಏನು ಬೇಕಾದ್ರೂ ಮೇಲೆ ನಾವು ನೋಡುವರಾಗಿರ್ಬೇಕು ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಿಯಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ನಿನ್ನ ಮಾರ್ಗವನ್ನು ಅನುಸರಿಸುವಾಗ ಎಲ್ಲರೂ ಕೃಪೆ ಕೊಡು. ನಿನ್ನ ಹತ್ರ ಓಡಿ ಬರುವಾಗ ಎಲ್ಲರೂ ಕೃಪೆ ಕೊಡು. ಯೇಸುವಿನ ಹೆಸರು ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಿಮ್ಮ ಕುಟುಂಬಗಳೆಲ್ಲ ಸ್ವರ್ಗದ ಆನಂದದಿಂದ ತುಂಬಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಶಿಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ ಶಿಲುಬೆ ನನಗೆ ಆಶ್ರಯವೇ ನಂಬಿಕೆಗಾಧಾರವೇ ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತೀರು